ಕಿಚ್ಚ ಸುದೀಪ್ ಅವರು ಈಗೆಲ್ಲ ಒಂದಲ್ಲ ಒಂದು ಕಾಂಟ್ರವರ್ಸಿಯಲ್ಲಿ ಸಿಕ್ಕಾಕೊಳ್ತಾನೇ ಇದ್ದಾರೆ. ಈಗ ಕಿಚ್ಚ ಸುದೀಪ್ ಅವ್ರಿಗೆ ಮತ್ತೊಂದು ಸಂಕಷ್ಟ ಎದುರಾಗೈತೆ. ಸುದೀಪ್ ಅವ್ರ ವಿರುದ್ಧವಾಗಿ ಬೆಂಗಳೂರು ಕಮಿಷನರ್ ಕಚೇರಿಯಲ್ಲಿ ದೂರು ನೀಡವ್ರೆ. ಈ ದೂರು ಬಂದಿರೋದು ದೀಪಕ್ ಮಯೂರ್ ಪಟೇಲ್ ಅವರು ದೂರು ಕೊಟ್ಟಿದ್ದಾರೆ. ಚಿತ್ರೀಕರಣದ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಮೋಸ ಮಾಡಿರೋ ಆರೋಪ ಇದು. ಅವರು ಚಿಕ್ಕಮಂಗ್ಳೂರವರು ದೀಪಕ್ ಮಯೂರ್ ಪಟೇಲ್ ಅನ್ನೋರು ಈಗ ದೂರು ಕೊಟ್ಟಿರೋರು. ಜನವರಿ 16ನೇ ತಾರೀಕು ಅವರು ದೂರು ಕೊಟ್ಟಿರೋದು ಬೆಂಗಳೂರು ಕಮಿಷನರ್ ಕಚೇರಿಗೆ. ಇದು 10 ವರ್ಷದಿಂದ ನಡೆದಿರೋದು. ಈಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕಂಪ್ಲೇಂಟು ಏನಂತ ಕೊಟ್ಟಿದ್ದಾರಂದರೆ, ಆಗ 10 ವರ್ಷದಿಂದ ಅವ್ರ ಮನೆ ಮತ್ತು ಕಾಫಿ ತೋಟನ ಶೂಟಿಂಗ್ ಅಂತೇಳ್ಬಿಟ್ಟು ಒಪ್ಪಂದ ಮಾಡ್ಕೊಂಡಿದ್ರಂತೆ. ಶೂಟಿಂಗ್ ಏನಕ್ಕೆ ಒಪ್ಪಂದ ಮಾಡ್ಕೊಂಡಿದ್ರು ಅಂದರೆ, ಯಾವುದೋ ಸೀರಿಯಲ್ ಶೂಟಿಂಗು ಅಂತೇಳಿ 2 ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಂತೆ. ಅವ್ರದ್ದು ಮನೆ ತೋಟನ ಅಗ್ರಿಮೆಂಟ್ ಮಾಡ್ಕೊಂಡಿದ್ರು 2 ವರ್ಷಕ್ಕೆ. ಇದು ಕಾಫಿ ತೋಟ ಮನೆ ಎಲ್ಲಿದೆ ಅಂದರೆ ಚಿಕ್ಕಮಂಗ್ಳೂರು ತಾಲೂಕಿನ ಬೈಗೂರು ಗ್ರಾಮದಲ್ಲಿ ಶೂಟಿಂಗು. ಆ ಕಾಫಿ ತೋಟ ಮತ್ತು ಮನೆ ಇದ್ದಿದ್ದು. ಇದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದು ದಿನಕ್ಕೆ 60,000 ರೂಪಾಯಿ ಅಂತೇಳ್ಬಿಟ್ಟು ಅಗ್ರಿಮೆಂಟ್ ಆಗಿತ್ತು. ಅಂದರೆ ಒಂದು ದಿನ ಶೂಟಿಂಗ್ಗೆ 60,000 ದುಡ್ಡು ಕೊಡೋ ರೀತಿ. ಇವ್ರು ಶೂಟಿಂಗೋಸ್ಕರ ಅಲ್ಲಿ ಕಾಫಿ ತೋಟದಲ್ಲಿರೋ ಮರಗಳನ್ನೆಲ್ಲ ಇವರು ನಾಶ ಮಾಡಿದ್ರಂತೆ. ಅವರು ಅಲ್ಲಿ ಇರೋ ಜನಗಳು ಉಳ್ಕೊಳ್ಳೋದಕ್ಕೋಸ್ಕರ ಶೆಡ್ ಕಟ್ಟಬೇಕಲ್ವ, ಅಲ್ಲಿ ಅದಕ್ಕೋಸ್ಕರ ಕಾಫಿ ಮರಗಳನ್ನ ಸಿಲ್ವರ್ನೆಲ್ಲ ಅವ್ರು ನಾಶ ಮಾಡಿದ್ದಾರೆ ಶೆಡ್ ಕಟ್ಟೋದಕ್ಕೆ. ಅವ್ರು ಇಲ್ಲಿದ್ದು 4 ತಿಂಗಳು ಶೂಟಿಂಗ್ ಮಾಡವ್ರೆ. ಆ 4 ತಿಂಗಳಾದಮೇಲೆ ನೋಟು ಬ್ಯಾನ್ ಆಗಿತ್ತಲ್ವ, ಆ ನೋಟ್ ಬ್ಯಾನ್ ಆದಾಗ ಪ್ರತಿಯೊಬ್ಬರಿಗೂ ಸಮಸ್ಯೆ ಆಗಿತ್ತು. ಅದೇ ರೀತಿ ಇವ್ರದ್ದು ಇರತ್ತಲ್ವ, ಅದಕ್ಕೆ 4 ತಿಂಗಳು ಶೂಟಿಂಗ್ ನಡೆಸ್ಬಿಟ್ಟು ಬೆಂಗಳೂರಿಗೆ ಇವರು ವಾಪಸ್ ಬಂದಿದ್ದಾರೆ. ನೋಟ್ ಬ್ಯಾನ್ ಆಯಿತು ಅಂದ್ಬಿಟ್ಟು. ನೋಟ್ ಬ್ಯಾನ್ ಆಗಿದ್ದು 2016ರಲ್ಲಿ. ಇದು 2016ರಲ್ಲಿ ಆಗಿರೋ ಘಟನೆ ಇದು, 10 ವರ್ಷದ ಹಿಂದೆ. ಈಗ ಅವರು ಚಿತ್ರೀಕರಣದ್ದು ಬಾಡಿಗೆ ದುಡ್ಡು ಕೊಟ್ಟಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ಅಲ್ಲಿ ನಾಶ ಮಾಡಿದ್ರಲ್ಲ ಈ ಕಾಫಿ ಮರಗಳು ಅದೆಲ್ಲ, ಅದು ಸರಿ ಮಾಡಿಕೊಟ್ಟಿಲ್ಲ ಅಂತ ಈಗ ಕಂಪ್ಲೇಂಟ್ ಮಾಡಿದ್ದಾರೆ. ಮತ್ತು ಶೆಡ್ಡುಗಳೇನಿತ್ತು ಅದನ್ನು ಹಂಗೆ ಬಿಟ್ಟು ಹೋಗಿದ್ದಾರೆ. ಇವಾಗ ಅವ್ರು ಹೇಳೋ ಪ್ರಕಾರ ನೋಡಿದ್ರೆ ಅಲ್ಲಿ ಗಲೀಜು ಅದೆಲ್ಲ ಇರತ್ತಲ್ವ, ಅವ್ರು ಏನೇನು ಮಾಡಿದಾರೋ ಅದನ್ನೆಲ್ಲ ಹಂಗೆ ಬಿಟ್ಟು ಹೋಗಿದ್ದಾರೆ, ಕ್ಲೀನ್ ಮಾಡಿಲ್ಲ ಅಂತ ಅವ್ರು ಹೇಳ್ತಿರೋದು. ಮತ್ತು ಮರನೆಲ್ಲ ಹೊಡೆದಿರೋದು ಅದು ಸರಿ ಮಾಡಿಕೊಡ್ಲಿಲ್ಲ ಅಂದ್ಬಿಟ್ಟು. ಮತ್ತು ಇವ್ರು ಬೆಂಗಳೂರಿಗೆ ಬಂದಮೇಲೆ ಅವ್ರು ತುಂಬ ಸಲ ಫೋನ್ ಮಾಡಿದ್ದಾರೆ. ಅವರು ಫೋನ್ ಮಾಡಿದ್ರಂತೆ, ಆದರೂ ಇವರು ಫೋನ್ ಸ್ವೀಕರಿಸ್ತಾ ಇಲ್ವಂತೆ. ಇವಾಗ ಇವರು ಅಗ್ರಿಮೆಂಟ್ ಪ್ರಕಾರ ನಮಗೆ 95 ಲಕ್ಷ ಕೊಡಬೇಕು ಅಂದ್ಬಿಟ್ಟು ದೂರು ಕೊಟ್ಟಿದ್ದಾರೆ. ಸುದೀಪ್ ಅವರು 60 ಲಕ್ಷ ಕೊಡ್ತೀನಿ ಅಂದ್ಬಿಟ್ಟು ಭರವಸೆ ಕೊಟ್ಟಿದ್ರಂತೆ. ಇವರು 95 ಲಕ್ಷ ಕೊಡಬೇಕು ಅಂದ್ಬಿಟ್ಟು ದೂರು ಕೊಟ್ಟಿದ್ರಲ್ವ, ಸುದೀಪ್ ಅವರು 60 ಲಕ್ಷ ಕೊಡ್ತೀನಿ ಅಂತೇಳಿದ್ದಕ್ಕೆ ಅವ್ರು ವಾಪಸ್ ತೊಗೊಂಡಿದ್ದಾರೆ ದೂರನ್ನ. ಆಮೇಲೆ 10 ಲಕ್ಷ ಅವ್ರಿಗೆ ಇವ್ರು ಕೊಟ್ರಂತೆ. ಆ ಚೆಕ್ನ ಅವರು ಪ್ರೂಫ್ ಇಟ್ಕೊಂಡಿದ್ದಾರೆ. ಚೆಕ್ಕು ಬ್ಯಾಂಕ್ ಆಫ್ ಬರೋಡಾ ಇಂದ ಇಟ್ಕೊಂಡಿದ್ದಾರೆ. ಆ ಚೆಕ್ನ ಕೊಟ್ಟಿದ್ದಾರೆ ಆ ಬ್ಯಾಂಕಿಂದ. ಇದೆಲ್ಲ ನಡೆದು ಇಷ್ಟೆಲ್ಲ ಕಾಂಟ್ರವರ್ಸಿ ಆಗ್ತಿರೋದು. ಯಾವುದು ಎಷ್ಟು ನಿಜ ಎಷ್ಟು ಸುಳ್ಳು ಅಂದ್ಬಿಟ್ಟು ನಮಗೆ ಗೊತ್ತಿಲ್ಲ. ಈಗಂತ ಅವ್ರು ಹೇಳಿದ್ದಾರೆ. ಇದು ನೋಡೋಣ ಎಲ್ಲಿವರೆಗೂ ಬರುತ್ತೆ ಅಂದ್ಬಿಟ್ಟು. ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ, ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.